ಯುದ್ಧ ಆರಂಭ ಆಗುತ್ತೆ. ಮೊದಲಿಗೆ ಸಹಜ ಯುದ್ಧ, ಧರ್ಮಯುದ್ಧವೇ ಆರಂಭ ಆಗುತ್ತೆ. ಪದಾತಿಯೊಂದಿಗೆ, ಅಶ್ವಾರೋಹಿಯೊಂದಿಗೆ, ಗಜಾರೋಹಿಯೊಂದಿಗೆ, ರಥಿಕನೊಂದಿಗೆ ಅಂತಲೇ ಆರಂಭ ಆಗುತ್ತೆ. ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಎಂದಿನಂತೆ ರೂಲ್ಸ್ ಬ್ರೇಕ್ ಆಗಿ ಸಿಕ್ಕವ್ರ ಜೊತೆಗೆ ಅಂತ ಆರಂಭ ಆಗುತ್ತೆ. ಅವರ ಯುದ್ಧ ನಡೀತಾ ಇರುವಾಗ ಭೀಮ ಒಂದು ಹಂತದಲ್ಲಿ ನಗುನಗುತ್ತಾ ದುರ್ಯೋಧನನನ್ನು ಗಾಯಗೊಳಿಸಿಬಿಡ್ತಾನೆ. ಅದು ಯಾವ ಪ್ರಮಾಣದಲ್ಲಿ ಗಾಯಗೊಳಿಸ್ತಾನೆ ಅಂತಂದರೆ, ಇದು ದುರ್ಯೋಧನ ಯುದ್ಧ ಬಹಳ ಘೋರವಾಗಿ ಮುಂದುವರಿತಾ ಅಸಂಖ್ಯ ಸಾವು ನೋವುಗಳಾದವು. ಸಾವು ನೋವುಗಳು ಅಂತ ಅಂದಾಗ ರಕ್ತ ಹರಿಯಕ್ಕೆ ಆರಂಭ ಆಗುತ್ತಲ್ಲ, ರಕ್ತ ಹರಿಯಕ್ಕೆ ಆರಂಭ ಆದಾಗ ಎದ್ದ ಧೂಳು ಕೆಳಗಿಳಿತು ಅಂತ ವ್ಯಾಸರು ವರ್ಣಿಸ್ತಾರೆ. ದುರ್ಯೋಧನ ನೇರವಾಗಿ ಭೀಷ್ಮನ ಬಳಿಗೆ ಬರ್ತಾನೆ. ಭೀಷ್ಮನ ಬಳಿಗೆ ಬಂದು ಹೇಳ್ತಾನೆ, ಅವನದ್ದು ಯಾವಾಗಲೂ ವ್ಯಂಗ್ಯವೇ. ಅಶ್ವತ್ಥಾಮ ಇದ್ದಾನೆ, ದ್ರೋಣಾಚಾರ್ಯರಿದ್ದಾರೆ, ಕೃಪರಿದ್ದಾರೆ, ನೀವಿದ್ದೀರಿ. ನೀವಿಷ್ಟು ಜನಕ್ಕೂ ಸೇರಿ ಪಾಂಡವರ ಜೊತೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಹೇಳಬೇಕಾ, ಅಥವಾ ಪಾಂಡವರ ಬಗ್ಗೆ ನಿಮಗಿರೋ ಕರುಣೆ ಅಂತ ಹೇಳಬೇಕಾ ಇದನ್ನು ಅಂತ. ಅನುಗ್ರಾಹ್ಯ ಪಾಂಡುಸುತ ನೂನಂ ತವ ಪಿತಾಮಹ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ, ಶುದ್ಧತೆಗೆ ಆದ್ಯತೆ. ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಯುದ್ಧದ ಮಧ್ಯದಲ್ಲಿದ್ದೀವಿ, ಆದರೆ ಯುದ್ಧದ ಆರಂಭ ಮಾತ್ರ ಇದು. ಯಾಕೆಂದರೆ 2 ದಿನಗಳು ಮುಗಿದಿದೆ, ಇವತ್ತು 3ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಸೊ 3ನೇ ದಿನ ಏನಾಗುತ್ತೆ ಸರ್? 3ನೇ ದಿವಸ ಆರಂಭಕ್ಕೆ 2ನೇ ದಿವಸದ್ದೊಂದು ಇದಿತ್ತಲ್ಲ, ಹಾಗಾಗಿ 3ನೇ ದಿವಸ ಭೀಷ್ಮ ಮೊದಲೇ ವ್ಯೂಹ ರಚನೆ ಮಾಡ್ತಾನೆ. ನಾವು 1ನೇ ದಿವಸದಲ್ಲಿ ಪಾಂಡವರ ಕೈ ಹಿಂದಾಗಿತ್ತಲ್ಲ, ಮಾರದಿನ ಬೆಳಗ್ಗೆನೆ ಅವರು ವ್ಯೂಹ ರಚನೆ ಮಾಡ್ಕೊಂಡು ಕಾಯ್ತಾ ಇದ್ರು ಇವರು ಬರುವಾಗ. ನಾವು ಅದನ್ನು ಗಮನಿಸಿದ್ರು. 2ನೇ ದಿವಸ, 3ನೇ ದಿವಸದಷ್ಟೊತ್ತಿಗೆ ಅವ್ರು ಸಿದ್ಧರಾಗೋಕ್ಕಿಂತ ಮೊದಲು ಭೀಷ್ಮ ಗಾರುಡ ವ್ಯೂಹ ರಚಿಸ್ತಾನೆ. ಗರುಡ ವ್ಯೂಹ, ಗರುಡ ಪಕ್ಷಿಯ ತರಹದ್ದು ಆ ವ್ಯೂಹವನ್ನು ರಚಿಸಿ ಅದರ ಕೊಕ್ಕಿನ ತುದಿಯ ಜಾಗದಲ್ಲಿ ಅವನು ನಿಂತ್ಕೋತಾನೆ. ಅಂದರೆ ಒಂದು ಗರುಡ ಪಕ್ಷಿ ಹೀಗೆ ಕೂತಿರುತ್ತಲ್ಲ, ಅದೇ ಥರದ ವ್ಯೂಹ ಆಗಿರುತ್ತೆ. ಅದನ್ನು ಸರಿಯಾಗಿ ಹೀಗೆ ಮೇಲಿಂದ ನೋಡಿದರೆ ಅದು ಗರುಡ ಪಕ್ಷಿಯ ಒಂದು ಚಿತ್ರ ಥರ ಕಾಣಿಸುತ್ತೆ, ಎತ್ತರದಿಂದ ನೋಡಿದರೆ ಅನ್ನೋ ಥರ. ಆ ಥರ ಅದರ ಕೊಕ್ಕಿನ ಜಾಗದಲ್ಲಿ ಅವನು ನಿಂತ್ಕೊಳ್ತಾನೆ. ಕೊಕ್ಕು ಅಂದರೆ ಒಂದು ಹಾರುವ ಪಕ್ಷಿಯಲ್ಲಿ ಮುಂದಿರೋದು ಕೊಕ್ಕೆ. ಹೌದು, ಆಫ್ಕೋರ್ಸ್. ಅಥವಾ ಕೂತಗಳು ಕೊಕ್ಕೆ ಮುಂದೆ ಬರುತ್ತಲ್ಲ ಪಕ್ಷಿಯದ್ದು, ಅಲ್ಲಿ ನಿಲ್ತಾನೆ. ಅಂದರೆ ಭೀಷ್ಮ 3ನೇ ದಿನದ ಯುದ್ಧನ ಲೀಡ್ ಮಾಡೋದಕ್ಕೆ ಅವನೇ ಮುಂದೆ ನಿಂತ್ಕೊಳ್ತಾನೆ. ಅದರ ಕಣ್ಣಿನ ಜಾಗದಲ್ಲಿ ಒಂದು ಕಡೆಯಲ್ಲಿ ದ್ರೋಣಾಚಾರ್ಯರು, ಇನ್ನೊಂದು ಕಡೆಯಲ್ಲಿ ಕೃತವರ್ಮನನ್ನ ನಿಲ್ಲಿಸ್ತಾನೆ. ಕೊಕ್ಕಿನ ಜಾಗದಲ್ಲಿ ನಿಂತರೆ ಈ ಕಡೆ ದ್ರೋಣರು ಮತ್ತು ಕೃತವರ್ಮರನ್ನು ನಿಲ್ಲಿಸ್ತಾನೆ. ಅದರ ತಲೆಯ ಜಾಗದಲ್ಲಿ, ಅದರ ಜುಟ್ಟಿರುತ್ತಲ್ಲ ಆ ಜಾಗದಲ್ಲಿ ಅಶ್ವತ್ಥಾಮ, ಕೃಪ ಇಬ್ಬರನ್ನು ನಿಲ್ಲಿಸ್ತಾನೆ. ಈ ಅಶ್ವತ್ಥಾಮ ಮತ್ತು ಕೃಪರು ಏನಂದರೆ ಹೆಚ್ಚಾಗಿ ಇವರು ಒಟ್ಟಿಗೆ ಇರೋದು ಹೆಚ್ಚು. ಮಾವಾಳಿ ಅಂದ್ರಲ್ಲ, ಸೋದರ ಮಾವ ಅಲ್ಲ, ಅಂದರೆ ಕೃಪರ ತಂಗಿ ಕೃಪಿಯ ಮಗ ಅಶ್ವತ್ಥಾಮ. ಹಾಗಾಗಿ ಅವರಿಬ್ಬರು ಬಹಳ ನಂಟು ಅಂತ ಅನ್ಸುತ್ತೆ. ಅಂದರೆ ಮಹಾಭಾರತ ಕೆಲವು ವಿಷಯವನ್ನು ನೇರವಾಗಿ ಏನು ಹೇಳದೆ ಹೇಳ್ಕೊಂಡು ಹೋಗುತ್ತಲ್ಲ, ಈ ಕೃಪರು ಅಶ್ವತ್ಥಾಮ ಹೆಚ್ಚು ಕಡೆಯಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಾರೆ. ಅಶ್ವತ್ಥಾಮ ದ್ರೋಣರು ಅಷ್ಟು ಒಟ್ಟಿಗೆ ಕಾಣಿಸಲ್ಲ, ಕೃಪರು ದ್ರೋಣರು ಅಷ್ಟು ಕಾಣಿಸೋಲ್ಲ. ಹಾಗೆ ಸೋದರ ಮಾವನ ಜೊತೆಗೆ ಹೆಚ್ಚು ಅವನು ಇದು ಬೆರೀತಿದ್ದ ಅಂತ ಅನ್ಸುತ್ತೆ. ಕೃಪಿ ದ್ರೋಣಾಚಾರ್ಯರ ವೈಫ್. ಹೌದು, ಕೃಪಾಚಾರ್ಯರ ತಂಗಿ. ಇವರ ಜೊತೆಗೆ ತ್ರಿಗರ್ತರು, ಮತ್ಸ್ಯರು, ಕೇಕೆಯರು, ವಾಟಧಾನರು, ಇಷ್ಟು ಜನ ಸೈನ್ಯಗಳು ಅಲ್ಲಿ ನಿಂತ್ಕೊಳ್ಳುತ್ತೆ, ಅವ್ರ ಜೊತೆ ನಿಂತ್ಕೊಳ್ಳುತ್ತೆ. ಕುತ್ತಿಗೆಯ ಜಾಗದಲ್ಲಿ ಜಯದ್ರಥನನ್ನು ನಿಲ್ಲಿಸ್ತಾನೆ. ಜಯದ್ರಥನನ್ನು ಅವನ ಜೊತೆಗೆ ಭೂರಿಶ್ರವನ ಸೈನ್ಯ, ಶಲ್ಯ, ಭಗದತ್ತ, ಮದ್ರಕರು, ಸಿಂಧು ಮತ್ತು ಸೌವೀರ ದೇಶದ ಸೈನ್ಯ ಮತ್ತು ಪಂಚನದದ ಸೈನ್ಯ, ಇದಿಷ್ಟು ಜಯದ್ರಥನ ಜೊತೆಗೆ ಕುತ್ತಿಗೆಯ ಜಾಗದಲ್ಲಿ ನಿಂತ್ಕೊಳ್ಳುತ್ತೆ. ಪಂಚನದ ಅಂದರೆ ಪಂಜಾಬ್,
ಈಗಿನ ಪಂಚನದ ಅಂತಿದ್ರ. ಪಂಚನದ ಅಂತ ಕರಿತಿದ್ರು. ಈಗಲೂ ಪಂಜಾಬ್ ಅನ್ನೋದು ಅಪ್ ಅನ್ನೋದ್ರ ಮೇಲೆ ಬಿದೆ, ಪಂಚ ಅಪ್ ಅಂತ. ಅಪ್ ಅಂದ್ರೆ ನೀರು, ಹಾಗಾಗಿ 5 ನದಿಗಳು ಹರಿತಾ ಇದ್ರಿಂದಲೇ ಆ ಭಾಗಕ್ಕೆ ಪಂಜಾಬ್ ಅಂತ ಹೆಸರು ಬಂದಿದ್ದು. ಅಂದ್ರೆ ಈಗ ಒಂದಿಷ್ಟು ಭಾಗ ಪಾಕಿಸ್ತಾನದಲ್ಲಿದೆ, ಒಂದಿಷ್ಟು ಭಾಗ ಭಾರತದಲ್ಲಿದೆಯಲ್ಲ, ಅಲ್ಲೂ ಪಂಜಾಬ್ ಅಂತಲೇ ಕರೀತಾರೆ ಅದಕ್ಕೆ. ಅಲ್ಲಿ ಪಂಚನದದ ಸೈನ್ಯ ಅಂತ, ಪಂಚನದ ಅಂತ ಕರೀತಾರೆ. ಪಂಚನದ ಅಂತ ಕರೀತಾರೆ. ಅದರಲ್ಲಿ ನದಿ ನದ ಅಂತ 2, ನಾವು ಎಲ್ಲವನ್ನು ನದಿ ಅಂತ ಕರಿತೀವಿ. ಆಗ ನದ ಬೇರೆ ನದಿ ಬೇರೆ ಅಂತ 2 ವಿಭಾಗ ಇದೆ ನಮ್ಮಲ್ಲಿ. ಹೌದಾ? ಇದು ಪಶ್ಚಿಮಕ್ಕೆ ಹರಿಯೋದಲ್ಲ ನದ, ಪೂರ್ವಕ್ಕೆ ಹರಿಯೋದಲ್ಲ ನದಿ, ಈ ಥರ ಬೇರೆ ಬೇರೆ ಅದಕ್ಕೊಂದು ವಿಭಾಗಕ್ಕೆ ಹೇಳ್ತಾರೆ, ಯಾಕೆ ನದಿ ಯಾಕೆ ನದ ಅಂತ. ನದ ಅನ್ನೋದು ಪುರುಷ, ನದಿ ಅನ್ನೋದು ಸ್ತ್ರೀ ಅನ್ನೋ ತರಹ ಬೇರೆ ಬೇರೆ ತರಹದ ವ್ಯಾಖ್ಯಾನಗಳು ವಿಮರ್ಶೆಗಳೆಲ್ಲ ಅದಕ್ಕಿದೆ. ಬಟ್ ಎಲ್ಲವೂ ನದಿ ಅಲ್ಲ. ನದಿ ನದ, ಬ್ರಹ್ಮಪುತ್ರ ಅನ್ನೋದನ್ನ ನದ ಅಂತ ಕರೀತಾರೆ ಅವರು. ಅದಕ್ಕೆ ಬ್ರಹ್ಮಪುತ್ರಿ ಅಂತಿಲ್ಲ ನೋಡಿ. ಸಾಧಾರಣ ನದಿಗಳೆಲ್ಲ ಸ್ತ್ರೀಲಿಂಗದಲ್ಲಿದೆ ನಮ್ಮಲ್ಲಿ, ಕಾವೇರಿ, ಶರಾವತಿ, ಗಂಗಾ, ಯಮುನಾ ಅಂತ, ನರ್ಮದಾ ಅಂತೆಲ್ಲ. ಆದರೆ ಬ್ರಹ್ಮಪುತ್ರ ನದಿ ಅಂತ ಕರಿತಿದೀವಲ್ಲ ನಾವು, ಅದನ್ನು ನದ ಅಂತ ಕರಿತಾ ಇದ್ರು ಅವರು. ಹೀಗೆ ಅದು ಪಂಚ ನದಗಳ ಭೂಮಿ ಅದು ಅಂತ. ಹಿಂಭಾಗದಲ್ಲಿ, ಅದರ ಬೆನ್ನಿನ ಭಾಗದಲ್ಲಿ ದುರ್ಯೋಧನ ನಿಂತ್ಕೊಳ್ತಾನೆ. ಅವನ ಜೊತೆಗೆ ಅವನಷ್ಟು ಸಹೋದರರಲ್ಲೇ ನಿಂತ್ಕೊಳ್ತಾರೆ ಬೆನ್ನಿನ ಭಾಗದಲ್ಲಿ. ಅದರ ರೆಕ್ಕೆಯ ಜಾಗದಲ್ಲಿ, ಗರುಡದ ರೆಕ್ಕೆಯ ಜಾಗದಲ್ಲಿ ವಿಂದ ಮತ್ತು ಅನುವಿಂದದವರು, ಅವಂತಿಯ ಇಬ್ಬರು. ಮೊದಲನೇ ದಿನ ಯುದ್ಧದಲ್ಲಿ ಇವರು ಜೋರಾಗಿ ಯುದ್ಧ ಮಾಡಿದ್ರು. 2ನೇ ದಿವಸದಲ್ಲಿ ಇವರು ಅಷ್ಟು ಕಾಣಿಸ್ಕೊಂಡಿಲ್ಲ. ಕಾಂಬೋಜರು ಮತ್ತು ಶಕರು, ಶಕರ ಸೈನ್ಯ ಮತ್ತು ಕಾಂಬೋಜದ ಸೈನ್ಯ. ಶಕ ಅಂದ್ರೆ ನಮ್ಗೆ ಗೊತ್ತಿದೆ, ಶಕರು ಹೂಣರು ಅಲ್ಲ, ಅವರು ನಮ್ಮ ಯಾರ್ಯಾವರ್ತದ ಹೊರಗಡೆ ಇದ್ರಲ್ಲ, ಇತಿಹಾಸಗಳಲ್ಲಿ ಓದ್ತೀವಲ್ಲ ಅವ್ರನ್ನ. ಅವರೆಲ್ಲ ರೆಕ್ಕೆಯ ಜಾಗದಲ್ಲಿ ಇದ್ದರು, ಶೂರಸೇನರು ಕೂಡ. ಅದರಲ್ಲಿ ರೆಕ್ಕೆಗಳಲ್ಲಿ ಬಲದಲ್ಲಿ ಅಂದರೆ ಬಲರೆಕ್ಕೆಯಲ್ಲಿ ಇವರುಗಳ ಜೊತೆಗೆ ಮಾಗಧರು, ಕಲಿಂಗರು, ಅಂದರೆ ಕಲಿಂಗ ಸೈನ್ಯ ಮುಗಿದಿರಲಿಲ್ಲ ಅಂತ ಗೊತ್ತಾಗತ್ತೆ. ನಿನ್ನೆ ಅಷ್ಟು ಯುದ್ಧ ಆಗಿ ಅಷ್ಟೆಲ್ಲ ಆದರೂ ಕಲಿಂಗರು ಉಳ್ಕೊಂಡಿದ್ರು. ಆಮೇಲೆ ದಾಶೇರಕರು, ಅದೊಂದು ಗಣರಾಜ್ಯ, ದಾಶೇರಕ ಅಂತ ಅವರು ಇಷ್ಟು ಜನ ಬಲಭಾಗದ ರೆಕ್ಕೆಯ ಜಾಗದಲ್ಲಿ ನಿಂತಿದ್ದರು. ಆಮೇಲೆ ಕಾನನ, ವಿಕುಂಜ, ಮುಕ್ತ, ಪುಂಡ್ರವಿಷ ಇವರೆಲ್ಲ ಬೃಹದ್ಬಲ ರಾಜನ ಜೊತೆಗೆ ಸೇರಿಕೊಂಡು ಎಡಭಾಗದಲ್ಲಿ ನಿಂತ್ಕೊಂಡಿದ್ರು. ಇವುಗಳೆಲ್ಲ ಅಂದರೆ ಈ ದೇಶಗಳ ಹೆಸರನ್ನೆಲ್ಲ ಉಲ್ಲೇಖ ಮಾಡೋದು ಇದು ಅಲ್ಲಲ್ಲಿ ಬರುತ್ತೆ, ಒಂದೇ ಸಲ ಹೇಳಿರೋದಿಲ್ಲ. ಯಾವ್ಯಾವ ದೇಶದವ್ರು ಬಂದಿದ್ರು ಸೈನ್ಯಕ್ಕೆ ಅಂತ ಅನ್ನುವಾಗ ಆವಾಗ ಒಂದಿಷ್ಟು ಹೆಸರು ಕೊಟ್ಟಿರುತ್ತೆ. ಇಲ್ಲೆಲ್ಲ ಕೊಡುವಾಗ ಆ ಹೆಸರುಗಳು ಮತ್ತು ಉಲ್ಲೇಖ ಅಲ್ಲಿ ಮಿಸ್ ಆಗಿರೋದು ಇಲ್ಲಿ ಬರುತ್ತೆ. ಇಲ್ಲಿ ಹೇಳ್ತಾರೆ, ಅದನ್ನು ಉಲ್ಲೇಖಿಸಿ ಹೇಳ್ತಾರೆ ಮತ್ತೆ ಅಂತ. ಯಾಕೆಂದರೆ ಈ ಕಾನೂನ, ವಿಕುಂಜ, ಮುಕ್ತ, ಪುಂಡ್ರವಿಷ ಇವುಗಳೆಲ್ಲ ಹೊಸ ಹೆಸರುಗಳಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗೆ ಇವುಗಳನ್ನೆಲ್ಲ ಈ ತರಹದಲ್ಲಿ ನಿಲ್ಲಿಸಿ ಗರುಡ ವ್ಯೂಹವನ್ನು ರಚಿಸಿಕೊಂಡು ಭೀಷ್ಮ ಕಾಯ್ತಾ ಇರ್ತಾನೆ. ಇದನ್ನ ಅರ್ಜುನ ನೋಡ್ತಾನೆ. ಇವರು ಸಿದ್ಧರಾಗ್ತಾರಲ್ಲ, ಅರ್ಜುನ ನೋಡ್ತಾನೆ. ಅವನು ದೃಷ್ಟದ್ಯುಮ್ನ ಜೊತೆಗೆ ಒಂದು ಮಾತುಕತೆ ಮಾಡ್ತಾನೆ. ದೃಷ್ಟದ್ಯುಮ್ನೇನ ಸಹಿತ ಪ್ರತ್ಯವ್ಯೂಹತ ಸಂಯೋಗಿ ಅಂತ ಪ್ರತಿವ್ಯೂಹ ರಚಿಸ್ತಾನೆ. ಇಲ್ಲಿ ಭಾಳ ಚೆನ್ನಾಗಿರೋದೇನೆಂದರೆ ವ್ಯೂಹ ಮತ್ತು ಪ್ರತಿವ್ಯೂಹ ಅಂತ. ಈ ವ್ಯೂಹ ಶಬ್ದವನ್ನು ನಾವು ಇವತ್ತು ಬಳಸ್ಕೊಳ್ತಾ ಇದ್ದೀವಿ, ರಾಜಕಾರಣದಲ್ಲಿ ವ್ಯೂಹ ಅನ್ನೋದನ್ನು ಬಳಸ್ತೀವಿ. ವ್ಯೂಹಕ್ಕೆ ಪ್ರತಿವ್ಯೂಹ ಅಂತಿರುತ್ತೆ. ಹೇಗೆ ಅಂದರೆ, ಈಗ ನಾಳೆ ಇಂಥ ವ್ಯೂಹ ರಚಿಸಬೇಕು ಅಂತ ಇವರು ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ, ಅವರು ಒಂದು ತೀರ್ಮಾನ ಮಾಡ್ಕೊಂಡಿರ್ತಾರೆ. ಕೆಲವು ಸಲ ಇವರೇ ರಚಿಸಿದ ಅದೇ ವ್ಯೂಹದಲ್ಲಿ ಮುಂದುವರಿಯುತ್ತೆ. ಕೆಲವು ಸಲ ಎದುರು ಪಕ್ಷದ ವ್ಯೂಹವನ್ನು ನೋಡಿ ಇವರು ವ್ಯೂಹ ಬದಲಾಯಿಸೋದಿರುತ್ತೆ. ಈ 3ನೇ ದಿನದಲ್ಲಿ ಅದಾಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರು ಯಾವ ವ್ಯೂಹ ರಚಿಸ್ತಾರೆ ನೋಡ್ಕೊಂಡು ವ್ಯೂಹ ರಚಿಸೋಣ ಅಂತ ಇವ್ರು ಕಾದಿರಲ್ಲ, ಇವ್ರು ಯಾವುದೋ ಬೇರೆ ವ್ಯೂಹ ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ಗರುಡ ವ್ಯೂಹ ಬಂದಿರೋದನ್ನು ನೋಡಿದಾಗ ಇದಕ್ಕೆ ಅರ್ಧಚಂದ್ರ ವ್ಯೂಹ ಬೇಕು ಅಂತ ಅರ್ಜುನ ನಿರ್ಣಯ ಮಾಡ್ತಾನೆ. ಅರ್ಧಚಂದ್ರ ವ್ಯೂಹ. ದೃಷ್ಟದ್ಯುಮ್ನ ಜೊತೆಗೆ ಮಾತಾಡಿ ಇವರು ಅರ್ಧಚಂದ್ರ ವ್ಯೂಹವನ್ನು ರಚಿಸ್ತಾರೆ. ಈಗ ಅಂದರೆ ಅರ್ಧಚಂದ್ರ ಹೀಗೆ ಬರುತ್ತಲ್ಲ, ಅದರ 2 ತುದಿಗಳು ಮುಂಭಾಗದಲ್ಲಿರುತ್ತೆ. ಅರ್ಧಚಂದ್ರ ಯಾವ ಥರ ಅಂತಂದರೆ ಹೀಗೆ ಇವ್ರ ಕಡೆಗೆ ಇದು ಒಳಗೆ ಬರುತ್ತೆ, ಶತ್ರು ಪಕ್ಷದ ಕಡೆಗೆ ಅದರ 2 ತುದಿಗಳು ಹೀಗೆ ಹೋಗುತ್ತೆ ಅನ್ನೋ ಥರ ರಚಿಸ್ಕೊಳ್ತಾರೆ ಅರ್ಧಚಂದ್ರವನ್ನು. ಹೀಗದು ಇದಿದೆ, ಗರುಡ ಇದೆ. ಇದು ಅರ್ಧಚಂದ್ರ ಹೀಗಿದೆ ಅಂತ. ಒಂದೊಮ್ಮೆ ಆ ಇಡೀ ಸೈನ್ಯ ಮುಂದೆ ಬಂದರೆ ಅರ್ಧಚಂದ್ರ ಆವರಿಸೋದಕ್ಕೆ ಬರುತ್ತೆ ಅಂತ. ಅಂದರೆ ಅವರು ಒಳಗೇನಾದರೂ ಬಂದರು ಅಂದರೆ ಕವರ್ ಅಪ್ ಮಾಡೋಕ್ಕಾಗತ್ತೆ. ಹಾಗಾಗಿ ಇವರು ಹೀಗೆ ಅದು ಹೀಗೆ ಮೂವ್ ಆಗ್ತಾ ಇದ್ದರೆ ಇವರು ಹೀಗೆ ಕವರ್ ಮಾಡೋ ಥರ ಅಂತ. ಅಂದರೆ ಅದು ತುದಿಯನ್ನು ಇಟ್ಟುಕೊಂಡು ಹೀಗೆ ರಚಿಸಿದರೆ ಇವರು ಅದನ್ನು ಹೀಗೆ ರಚಿಸೋದು ಅಂತ, ಈ ಥರದ ತಂತ್ರಗಳನ್ನೆಲ್ಲ ಯೋಚಿಸ್ತಾರೆ ಅವರು. ಹಾಗಾಗಿ ಅರ್ಧಚಂದ್ರ ವ್ಯೂಹವನ್ನು ರಚಿಸ್ತಾರೆ. ಅದರಲ್ಲಿ
ಅದರ ಬಲದ ತುದಿಯಲ್ಲಿ ಎರಡು ವ್ಯೂಹ ಬಂದಾಗ ಬಲ ಎಡ ಕಾಣಿಸ್ಕೊಡ್ತಲ್ಲ, ಬಲದ ತುದಿಯಲ್ಲಿ ಭೀಮ ಇರ್ತಾನೆ ಅದರಲ್ಲಿ. ಅವನ ನಂತರ ಅಂದರೆ ಅದು ಅರ್ಧಚಂದ್ರ ಹೀಗೆ ಬರುತ್ತಲ್ಲ, ಅವಾಗ ಹೀಗೆ 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 ನಿಂತ್ಕೋಬೇಕಲ್ಲ, ಅವನ ನಂತರದಲ್ಲಿ ವಿರಾಟ ನಿಂತ್ಕೊಳ್ತಾನೆ. ಭೀಮನ ನಂತರದಲ್ಲಿ ಭೀಮ ಒಂದು ಸೈನ್ಯದ ಜೊತೆಗೆ ನಿಂತ್ಕೊಂಡಿರ್ತಾನೆ. ಅದಾದಮೇಲೆ ವಿರಾಟ ಆದಮೇಲೆ ದೃಪದ ನಿಲ್ತಾನೆ. ನೀಲಾಯುಧ ಅಂತ ಒಂದು ದೇಶ, ನೀಲಾಯುಧದ ಸೈನಿಕರ ಜೊತೆಗೆ ವಿರಾಟ ಮತ್ತು ದೃಪದರು ತಮ್ಮ ಸೈನ್ಯದೊಂದಿಗೆ ನಿಂತ್ಕೋತಾರೆ. ಈ ನೀಲನ ಅನಂತರ ಧೃಷ್ಟಕೇತು ನಿಂತ್ಕೊಳ್ತಾನೆ. ಚೇದಿ, ಕಾಶಿ, ಕರುಷ, ಪೌರವ ಇಷ್ಟು ದೇಶದ ಸೈನ್ಯಗಳ ಜೊತೆಗೆ ಧೃಷ್ಟಕೇತು ನಿಲ್ತಾನೆ. ಧೃಷ್ಟಕೇತು ಚೇದಿಯವನು, ಇವರು ಅಲ್ಲಿ ನಿಲ್ತಾರೆ. ಅದಾದಮೇಲೆ ಧೃಷ್ಟದ್ಯುಮ್ನ, ಶಿಖಂಡಿ ಇವರು ಪಾಂಚಾಲದ ಸೈನ್ಯದೊಂದಿಗೆ ನಿಲ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ದೃಪದ ಅಲ್ಲಿ ನಿಂತಿದ್ದಾನೆ, ಆದರೆ ದೃಪದನ ಜೊತೆಗೆ ಅವನ ಸೈನ್ಯ ನಿಂತಿಲ್ಲ. ಅವನ ಜೊತೆಗೆ ಕಾಶಿ, ಕರುಷ, ಚೇದಿ ಸೈನ್ಯಗಳು ನಿಂತ್ಕೊಂಡಿರ್ತವೆ. ಆದರೆ ಇಲ್ಲಿ ಧೃಷ್ಟದ್ಯುಮ್ನ ಮತ್ತು ಶಿಖಂಡಿ ಜೊತೆಗೆ ಪಾಂಚಾಲದ ಸೈನ್ಯ ನಿಂತ್ಕೊಂಡಿದೆ. ಅಂದರೆ ಈಗ ದೃಪದ, ಶಿಖಂಡಿ, ಧೃಷ್ಟದ್ಯುಮ್ನ ಮೂರೂ ಪಾಂಚಾಲರ ಮಹಾವೀರರು. ಆದರೆ ಎಲ್ಲ ಸಲವೂ ಅವರು ಅವರ ಸೈನ್ಯವನ್ನೇ ಲೀಡ್ ಮಾಡೋಲ್ಲ. ಇವತ್ತು ತಮ್ಮ ಸೈನ್ಯವನ್ನು ಯಾರು ಲೀಡ್ ಮಾಡಬೇಕು ಅಂತ ಹಂಚ್ಕೊಳ್ಳೋದು ಎಲ್ಲ ಇರುತ್ತೆ ಅಂತ. ಪ್ರಭದ್ರಕ ದೇಶದ ಸೈನ್ಯ ಕೂಡ ಇವ್ರ ಜೊತೆ ನಿಂತಿರುತ್ತೆ. ಇವರು ಇಷ್ಟಾಗುವಾಗ ಇವರು ಮಧ್ಯಭಾಗದಲ್ಲಿ ನಿಂತಿರ್ತಾರೆ. ಧೃಷ್ಟದ್ಯುಮ್ನ ಇತ್ಯಾದಿಗಳು ನಿಂತಿದ್ದು ಮಧ್ಯಭಾಗದಲ್ಲಿ ಅಂತ. ಅಲ್ಲಿ ಅವರ ಜೊತೆಗೆ ಧರ್ಮರಾಜ ನಿಂತಿರ್ತಾನೆ ಗಜ ಸೈನ್ಯದೊಂದಿಗೆ. ಧರ್ಮರಾಜ ನಂತರ ಸಾತ್ಯಕಿ ನಿಂತ್ಕೊಂಡಿರ್ತಾನೆ. ಸಾತ್ಯಕಿ ಆದಮೇಲೆ ಉಪಪಾಂಡವರು ನಿಂತ್ಕೊಂಡಿರ್ತಾರೆ. ಅದಾದ ಮೇಲೆ ಅಭಿಮನ್ಯು ನಿಂತ್ಕೊಂಡಿರ್ತಾನೆ ಅವರದ ನಂತರದಲ್ಲಿ. ಅಭಿಮನ್ಯುವಿನ ಅನಂತರ ಘಟೋತ್ಕಚ ನಿಂತಿರ್ತಾನೆ. ಓಕೆ. ಅದಾದ ಮೇಲೆ ಕೇಕಯ್ಯದ ಸೈನ್ಯ ನಿಂತಿರುತ್ತೆ, ಕೇಕಯ್ಯದವರು. ಇಷ್ಟಾದ ಮೇಲೆ ಕೊನೆಯಲ್ಲಿ ಎಡತುದಿಯಲ್ಲಿ ಅರ್ಜುನ ನಿಂತಿರ್ತಾನೆ. ಈ ಕಡೆ ಭೀಮ, ಈ ಕಡೆ ಅರ್ಜುನ, ಉಳಿದವರೆಲ್ಲ ಹೀಗೆ, ಮಧ್ಯದಲ್ಲಿ ಧರ್ಮರಾಜ. ಈ ತರಹದ ಅರ್ಧಚಂದ್ರ ವ್ಯೂಹವನ್ನು ರಚಿಸ್ಕೊಳ್ತಾರೆ. ಯುದ್ಧ ಆರಂಭ ಆಗತ್ತೆ. ಮೊದಲಿಗೆ ಸಹಜ ಯುದ್ಧ, ಧರ್ಮಯುದ್ಧವೇ ಆರಂಭ ಆಗುತ್ತೆ. ಪದಾತಿಯೊಂದಿಗೆ, ಅಶ್ವಾರೋಹಿಯೊಂದಿಗೆ, ಗಜಾರೋಹಿಯೊಂದಿಗೆ, ರಥಿಕನೊಂದಿಗೆ ಅಂತಲೇ ಆರಂಭ ಆಗುತ್ತೆ. ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಎಂದಿನಂತೆ ರೂಲ್ಸ್ ಬ್ರೇಕ್ ಆಗಿ ಸಿಕ್ಕವ್ರ ಜೊತೆಗೆ ಅಂತ ಆರಂಭ ಆಗುತ್ತೆ. ಪದಾತಿಯು ಆನೆ ಮೇಲಿದ್ದವನು ಹೊಡೆದು ಬಿಡ್ತಾನೆ. ಅದೆಲ್ಲ ಮಾಡ್ತಾರೆ. ಪದಾತಿಗಳು ಅಂದರೆ ಏನು ಕಡಿಮೆ ಸಾಮರ್ಥ್ಯದವರು ಅಂತೇನಿರಲ್ಲ. ಅವನು ಇಲ್ಲಿಂದಲೇ ಈಟಿ ಥರದ್ದೆಲ್ಲ ಇರುತ್ತಲ್ಲ, ಹೀಗೆ ಎಸೆಯೋದು, ಅದನ್ನೇ ಎಸ್ತು ಅಲ್ಲಿರೋ ಯಾರೋ ವೀರನ್ ಕೊಂದು ಬಿಡ್ತಾನೆ. ಈ ಥರದ್ದೆಲ್ಲ ಮಾಡ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಆಗ್ತಾ ಇದ್ದಾಗೆ ಯುದ್ಧದ ಬಿಸಿ ಬರ್ತಾ ಇದ್ದ ಹಾಗೇನೆ ಯಾರಿಗಾದರೂ ಅಂತ ಆಗಿಬಿಡುತ್ತೆ. ಮತ್ತೆ ಈ ಯುದ್ಧ ಮತ್ತೆ ಹಿಂದಿನ ದಿನದ ಮುಂದುವರಿಕೆ ಅರ್ಜುನ ಮುಂದುವರಿಸ್ತಾನೆ. ಭೀಷ್ಮ ಗರುಡ ವ್ಯೂಹ ರಚಿಸಿ ಮುಂದೆ ನಿಂತಿದ್ದೆ ಹಿಂದಿನ ದಿನದ ಅರ್ಜುನನ ಭಯಂಕರ ಪರಾಕ್ರಮವನ್ನು ನೋಡಿದಾಗ. ಹಾಗಾಗಿ ಇವತ್ತು ಅರ್ಜುನ ಪರಾಕ್ರಮವನ್ನು ಮುಂದುವರಿಸ್ತಾನೆ. ಈ ಪರಾಕ್ರಮ ಅಂತ ಇದೆಯಲ್ಲ, ಈ ವೀರ್ಯ, ಶೌರ್ಯ, ಪರಾಕ್ರಮ ಅಂತೆಲ್ಲ ಬಳಸ್ತಾರೆ. ಸಾಧಾರಣವಾಗಿ ನಾವು ಬಳಸುವಾಗ ಇದನ್ನೆಲ್ಲ ಒಂದೇ ಅರ್ಥದ ಪದವಾಗಿ ಬಳಸಿಬಿಡ್ತೀವಿ. ಆದರೆ ಇದೆಲ್ಲವೂ ಒಂದೇ ಅಲ್ಲ, ಇದೆಲ್ಲ ಒಂದೇ ಅರ್ಥ ಅಲ್ಲ ಇದಕ್ಕೆ. ಪರಾಕ್ರಮ ಅಂದರೆ ಪರಾನ ಆಕ್ರಮತೆ ಅಂತ ಅರ್ಥ, ಶತ್ರುವಿನ ಮೇಲೆ ಆಕ್ರಮಣ ಮಾಡೋದು ಅಂತ, ಮುನ್ನುಗ್ಗುತ್ತಾನೆ ಅಂತ, ದಾಳಿ ಮಾಡ್ತಾನೆ ಅಂತ. ಹಾಗಾಗಿ ಅರ್ಜುನ ಶೌರ್ಯದಿಂದ ಹೋರಾಡಿದ ಅಂತ ಬರುತ್ತಲ್ಲ, ಶೌರ್ಯ ಇದ್ದೇ ಇರುತ್ತೆ, ವೀರ್ಯತನ ಇದ್ದೇ ಇರುತ್ತೆ, ವೀರತನ. ಆದರೆ ಪರಾಕ್ರಮ ಅನ್ನುವಾಗ ಅವನು ಅದನ್ನು ರಕ್ಷಣಾತ್ಮಕವಾಗಿ ಆಡದೆ ಅವನು ಅಟ್ಯಾಕ್ ಮಾಡ್ತಾನೆ. ಅವನು ಅಗ್ರೆಸಿವ್ ಆಗಿ ನುಗ್ಗಿ ಹೋಗಿ ಅಟ್ಯಾಕ್ ಮಾಡ್ತಾನೆ. ಹಾಗಾಗಿ ಇವತ್ತು ಬೆಳಗ್ಗೆ ಆಗ್ತಾ ಇದ್ದಾಗೆ ಭೀಷ್ಮನ ಯೋಚನೆ ಹೇಗಿತ್ತೋ ಅದೇ ಆಗತ್ತೆ. ಏನಂದರೆ ಅರ್ಜುನ ಅಟ್ಯಾಕ್ ಆರಂಭ ಮಾಡ್ತಾನೆ. ಅರ್ಜುನನ ಈ ಆಕ್ರಮಣಕ್ಕೆ ಪ್ರತ್ಯಾಕ್ರಮಣ ಆಗತ್ತೆ. ಜೋರಾಗಿ ಭೀಷ್ಮನೇ ಮುಂದಿರ್ತಾನಲ್ಲ, ಪ್ರತ್ಯಾಕ್ರಮಣ ಆಗುತ್ತೆ. ಹಾಗಾಗಿ ಮೊದಲ ಹಂತದಲ್ಲಿ ಎರಡೂ ಕಡೆನಲ್ಲೂ ಸೈನ್ಯದಲ್ಲಿ ಇವರು ಓಡ್ತಾರೆ, ಅವರು ಓಡ್ತಾರೆ ಅಂತ ಆಗಿಬಿಡತ್ತೆ. ಓಕೆ. ಇವರ ಈ ಯುದ್ಧದಿಂದಾಗಿ ಎದ್ದ ಧೂಳಿನಿಂದಾಗಿ ಸೂರ್ಯ ಮರೆಯಾಗಿ ಬಿಡುತ್ತಾನೆ ಅಂತ ವರ್ಣಿಸ್ತಾರೆ ವ್ಯಾಸರು. ಮಣ್ಣಿನ ನೆಲ ಅಲ್ಲ, ಅಷ್ಟು ರಥಗಳು, ಆನೆ, ಕುದುರೆ ಓಡಾಟ ಇವೆಲ್ಲ ಆದಾಗ ಎದ್ದ ಧೂಳಿದೆಯಲ್ಲ, ಎದ್ದ ಧೂಳಿನಲ್ಲಿ ಕತ್ತಲಾಗೋ ಥರ ಆಗಿಬಿಡತ್ತೆ ಅಂತ. ಹಾಗಾಗಿ ಕೆಲವು ಸಲ ಏನಾಗ್ಬಿಡ್ತಿತ್ತಂತೆ ಅಂದರೆ ಪ್ರತಿದಿಶೋ ವಾಪಿ ತತ್ರ ಯಜ್ಞ ಕಥಂಚನ, ಯಾವ ದಿಕ್ಕು ಅಂತಲೇ ಅಂದರೆ ನಾನು ಈ ಕಡೆ ಪೂರ್ವಕ್ಕೆ ಹೋಗ್ತಾ ಇದ್ದೀನಾ, ಪಶ್ಚಿಮಕ್ಕೆ ಹೋಗ್ತಾ ಇದ್ದೀನಾ ಅನ್ನೋದೇ ಗೊತ್ತಾಗದೇ ಇರೋ ಥರದ್ದು. ಇದರಿಂದಾಗಿ ಯಾರು ಅಂತಲೇ ಗೊತ್ತಾಗದೇ ಇರೋ ಥರದ್ದು.
ಎಲ್ಲರ ಮೇಲೂ ಧೂಳು ಮುಸ್ಕಿರತ್ತೆ. ಯಾರು ಅಂತ ಈಗ ಸಮವಸ್ತ್ರ ಹಾಕ್ಕೊಂಬಂದಿರಲ್ಲ ಎರಡೂ ಪಕ್ಷದವರು, ಅವರವ್ರ ಬಣ್ಣ ಅವರವ್ರದ್ದು ಏನೇನೋ ಇರುತ್ತೆ. ಯಾರು ಅಂತಲೇ ಗೊತ್ತಾಗಲಿಲ್ಲ ಅಂತ ಅನುಮಾನೇನ ಸಂಜ್ಞಾಭಿರ ನಾಮ ಗೋತ್ರೈಶ್ಚ ಸಂಯೋಗೆ ವರ್ತತೆ ಸ್ಮ ತದಾ ಯುದ್ಧಂ ತತ್ರ ವಿಷಾಂಪತೆ ಅಂತ. ಇವನು ಯಾರು ಅಂತ ಅನುಮಾನದಿಂದ ಇವನು ಅಂದ್ಕೊಂಡು ಯುದ್ಧ ಮಾಡಬೇಕಾಗಿತ್ತು ಅಂತ. ಅಂದರೆ ಅವನ ಬಾಣದಿಂದ ಯಾವ ಥರ ಶಬ್ದ ಬರ್ತಾ ಇದೆ, ಹಾಗಾಗಿ ಇದು ಗಾಂಡೀವ, ಅವನು ಹೆಂಗೆ ಯುದ್ಧ ಮಾಡ್ತಾ ಇದ್ದಾನೆ, ಅದರಿಂದಾಗಿ ಇವನು ಯಾರಿರ್ಬೋದು ಅಂತೆಲ್ಲ ಅನುಮಾನ ಪಡ್ಕೋಬೇಕಾಗಿತ್ತು. ಆಮೇಲೆ ಇನ್ನೊಂದೇನೆಂದರೆ ಅವರು ನಾಮಗೋತ್ರಗಳನ್ನು ಹೇಳ್ಕೊಳ್ತಾ ಇದ್ರು ಯಾವಾಗಲೂ ಯುದ್ಧ ಮಾಡುವಾಗ. ಹೌದೌದು, ನಾನು ಪಾಂಡುವಿನ ಮಗ ಅರ್ಜುನ ಬಂದಿದ್ದೇನೆ, ಅರ್ಜುನ ನಿನ್ನನ್ನು ಎದುರಿಸ್ತಾ ಇದ್ದೇನೆ ಅಂತ ಹೀಗೆ ಹೇಳ್ಕೊಳ್ತಾನೆ ಯುದ್ಧ ಮಾಡ್ತಾ ಇದ್ರು ಅವರು. ಹಾಗಾಗಿ ಅದೆಲ್ಲ ಹೇಳಿದಾಗ ಓಹೋ ತನ್ನೆದುರಿಗೆ ಬಂದು ನಿಂತವನು ಇವನು ಅಂತೆಲ್ಲ ನಿರ್ಣಯ ಮಾಡ್ಕೋಬೇಕಾಗಿತ್ತು. ಓಕೆ. ಯುದ್ಧ ಅಂದರೆ ಇಲ್ಲಿ ಯಾರು ನಿಮ್ಮ ಹೊಡೆದೇ ಇದ್ರು ಕೂಡ ಧೂಳಿಂದ ಕೂಡ ಅಸ್ವಸ್ಥರಾಗಿ ನೀವು ಖಂಡಿತವಾಗಿ ಅಲ್ವಾ ನೀವು ಮನೆಗೆ ಹೋಗೋ ಸಾಧ್ಯತೆ ಇದೆ, ಅಥವಾ ನೀವು ಸಿಕ್ಕಾಗೋ ಸಾಧ್ಯತೆನೂ ಇದೆ ಅಲ್ವಾ. ಹೀಗೆ ಯುದ್ಧ ಮುಂದುವರಿತಾ ಎರಡೂ ಕಡೆಯಲ್ಲೂ ವ್ಯೂಹ ಛಿದ್ರ ಆಯ್ತಂತೆ. ವ್ಯೂಹ ಛಿದ್ರ ಹೇಗಾಗುತ್ತೆ ಅಂದರೆ ಇವ್ರು ಹೋಗಿ ಯಾರ್ದೋ ಮೇಲೆ ದಾಳಿ ಮಾಡಿದ ಕೂಡಲೇ ಅವನನ್ನು ಮೂವ್ ಮಾಡಿಸ್ತಾರೆ ಇವರು. ಅದಾದ ಕೂಡಲೇ ವ್ಯೂಹ ಛಿದ್ರ ಆಗುತ್ತೆ. ಗುರಿಯೇ ಅದಿರುತ್ತೆ ವ್ಯೂಹ ಛಿದ್ರ ಮಾಡಬೇಕು ಅಂತ. ಇವರು ಗುರಿ ವ್ಯೂಹ ಛಿದ್ರ ಆಗದೇ ಇರುವಂತೆ ಮಾಡೋ ಥರ ಇರುತ್ತೆ. ಅದು ಎಷ್ಟೋ ಸಲ ಏನಾಗುತ್ತೆ ಅಂದರೆ ಇವನ ಮೇಲೆ ದಾಳಿ ಮಾಡಿದ ಕೂಡಲೇ ಆ ಕಡೆ ಇದ್ದವನು ಸೀದಾ ಬರಬೇಕಾಗತ್ತೆ ಅವನು, ಆಗೆಲ್ಲ ಛಿದ್ರ ಆಗುತ್ತೆ. ಕೆಲವು ಸಲ ಇವರೇ ಆಕ್ರಮಣ ಮಾಡೋದಕ್ಕೆ ಅಂತಲೂ ಮುಂದೆ ಹೋಗಿ ಎರಡು ವ್ಯೂಹಗಳು ಇದಾಗ್ಬಿಡ್ತು ಅಂತ. ಹಾಗೆ ಯುದ್ಧ ಮುಂದುವರಿಯುತ್ತೆ. ಯುದ್ಧ ಬಹಳ ಘೋರವಾಗಿ ಮುಂದುವರಿತಾ ಅಸಂಖ್ಯ ಸಾವು ನೋವುಗಳಾದವು. ಸಾವು ನೋವುಗಳು ಅಂತ ಅಂದಾಗ ರಕ್ತ ಹರಿಯೋಕ್ಕೆ ಆರಂಭ ಆಗುತ್ತಲ್ಲ, ರಕ್ತ ಹರಿಯೋಕ್ಕೆ ಆರಂಭ ಆದಾಗ ಎದ್ದ ಧೂಳು ಕೆಳಗಿಳಿತು ಅಂತ ವ್ಯಾಸರು ವರ್ಣಿಸ್ತಾರೆ. ಅಂದರೆ ಮೊದಲು ಒಣನೆಲ ಇತ್ತಲ್ಲ, ಬೆಳಗ್ಗೆ ಯುದ್ಧ ಮಾಡುವಾಗ ಧೂಳು ಹಾರುತ್ತಾ ಇತ್ತು. ಯಾವಾಗ ರಕ್ತ ಹರಿತು, ಯಾವ ಪ್ರಮಾಣದಲ್ಲಿ ರಕ್ತ ಹರಿತು ಅಂತಂದರೆ ಧೂಳು ಏಳೋದು ನಿಂತು ಹೋಗಿಬಿಡ್ತು ಅಂತ. ಪ್ರಶಶಾಮ ರಜೋಭೌಮಂ ವ್ಯುತ್ಕ್ಷಿತಂ ರಣಶೋಣಿತೈ ದಿಶಶ್ಚ ವಿಮಲಾ ಸರ್ವಾಹ ಸಂಬಭೂರ್ಜನೇಶ್ವರ ಅಂತ. ಇಡೀ ಧೂಳು ಇಳಿದು ಸ್ಪಷ್ಟವಾಗಿ ಎಲ್ಲವೂ ಕಾಣೋದಕ್ಕೆ ಆರಂಭ ಆಯಿತು ಅಂತ. ಅಷ್ಟು ರಕ್ತ ಹರಿತಾ ಇತ್ತು ಅಂತ. ಎಂಥ ಸನ್ನಿವೇಶ. ಈ ಕಡೆಯಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಭೀಷ್ಮ, ದ್ರೋಣರು, ಜಯದ್ರಥ, ಪುರುಮಿತ್ರ, ವಿಕರ್ಣ, ಶಕುನಿ ಇವರುಗಳು ಭಯಂಕರವಾಗಿ ಯುದ್ಧ ಮಾಡುತ್ತಾರೆ ಅವತ್ತು. ಶಕುನಿಯು ಮಹಾಯೋಧನೆ, ಬರೀ ಇದು ಮಾತ್ರ ಇದ್ದವನಲ್ಲ, ಇವರುಗಳು ಬಹಳ ಯುದ್ಧ ಮಾಡ್ತಾರೆ. ಇವರು ಪದೇ ಪಾಂಡವ ಸೈನ್ಯವನ್ನು ನಾಶ ಮಾಡ್ತಾರೆ ಇವರುಗಳು. ಆ ಕಡೆಯಲ್ಲಿ ಭೀಮ, ಘಟೋತ್ಕಚ, ಸಾತ್ಯಕಿ, ಚೇಕಿತಾನ ಮತ್ತು ಉಪಪಾಂಡವರು ಇವರುಗಳು ಬಹಳ ಜೋರಾಗಿ ಯುದ್ಧ ಮಾಡ್ತಾರೆ. ಇವರುಗಳು ಮುಂಚೂಣಿ ಬರ್ತಾರೆ. ಅಂದರೆ ಉಳಿದವರು ಒಂದು ಸ್ವಲ್ಪ ಹಿಂದಿರ್ತಾರೆ, ಇವರುಗಳು ಮುನ್ನುಗ್ಗಿ ಯುದ್ಧ ಮಾಡ್ತಾರೆ. ನಿಧಾನವಾಗಿ ದ್ವಂದ್ವ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ. ಘಟೋತ್ಕಚನ ಭಯಂಕರವಾದ ಯುದ್ಧವನ್ನು ನೋಡಿ ದುರ್ಯೋಧನನೇ ಅವನನ್ನು ಎದುರಿಸೋದಕ್ಕೆ ಹೋಗ್ತಾನೆ. ಅದು ಹೇಗೆ ಅಂದರೆ 1000 ರಥಗಳನ್ನು ತಗೊಂಡು ಹೋಗ್ತಾನಂತೆ ಘಟೋತ್ಕಚನ ಎದುರಿಗೆ ಯುದ್ಧ ಮಾಡೋದಕ್ಕೆ ಅವನು. ಅವರಿಬ್ಬರ ನಡುವೆ ಯುದ್ಧ ಆರಂಭ ಆಗುತ್ತೆ, ದುರ್ಯೋಧನ ಮತ್ತು ಘಟೋತ್ಕಚರ ನಡುವೆ. ಮತ್ತು ಪಾಂಡವರ ಉಳಿದ 5 ಜನ ಭೀಷ್ಮ ಮತ್ತು ದ್ರೋಣರನ್ನು ಎದುರಿಸ್ತಾರೆ, 5 ಜನ ಸೇರಿ. ಅಭಿಮನ್ಯು ಮತ್ತು ಸಾತ್ಯಕಿ ಇವರು ಶಕುನಿಯ ಜೊತೆಗೆ ಅಲ್ಲಿಯ ಸೈನ್ಯದ ಜೊತೆಗೆ ಯುದ್ಧ ಮಾಡುತ್ತಾರೆ. ಹೀಗೆ ನಿಧಾನವಾಗಿ ಮತ್ತೊಮ್ಮೆ ಅದು ದ್ವಂದ್ವ ಯುದ್ಧಕ್ಕೆ ತಿರ್ಕೊಳ್ಳುತ್ತೆ. ಉಳಿದ ರಾಜರುಗಳೆಲ್ಲ ಸೇರಿ ಭೀಷ್ಮದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಅರ್ಜುನನ ಮೇಲೆ ಮುಗಿಬೀಳ್ತಾರೆ. ಎಲ್ಲರ ಜೊತೆಗೆ ಅದ್ಭುತವಾದ ಯುದ್ಧ ಮಾಡ್ತಾನೆ ಅರ್ಜುನ. ಮೇಲೆ ಕುಳಿತು ನೋಡ್ತಾ ಇದ್ದವರು ಅರ್ಜುನನ ಆ ಲಾಘವವನ್ನು ನೋಡಿ ಬಹಳ ಮೆಚ್ಚುತ್ತಾರೆ. ಲಾಘವ ಅಂದರೆ ಅದೊಂದು ವೇಗ, ಅದು ಬಹಳ ಹಗುರವಾಗಿ ಇದ್ದಾಗ ಆಗತ್ತೆ. ಅದು ಒಂದು ವೇಗ ಇರುತ್ತೆ. ಏನಂದರೆ ಈಗ ಯಾವಾಗ ಅವನು ಬತ್ತಳಿಕೆ ಕೈ ಹಾಕದ, ಯಾವಾಗ ಬಾಣ ತೆಗೆದ, ಅದನ್ನು ಯಾವಾಗ ಬಿಲ್ಲಿಗೆ ಇಟ್ಟ, ಯಾವಾಗ ಶಿಂಜಿನಿಯನ್ನು ಎಳೆದ, ಯಾವಾಗ ಗುರಿ ಇಟ್ಟು ಬಿಟ್ಟ, ಮತ್ತು ಯಾವಾಗ ಬತ್ತಳಿಕೆ ಕೈ ಹಾಕದ ಅಂತ ಗೊತ್ತಾಗಲ್ಲ ಅಂತ. ಅದು ಅಷ್ಟು ವೇಗವಾಗಿ ಆಗ್ತಾ ಇರುತ್ತೆ ಅಂತ. ಅದನ್ನು ನೋಡಿ ವಿಸ್ಮಯ ಆಯ್ತಂತೆ ಮೇಲೆ ಕುಳಿತವರಿಗೆ. ತತ್ರ ತಲ್ಲಾಘವನ್ ದೃಷ್ಟ ಬೀಭತ್ಸೋ ರತಿಮಾನುಷಂ ದೇವದಾನವ ಗಂಧರ್ವ ಪಿಶಾಚೋರ್ಗ ರಕ್ಷಸಾಹ ಸಾಧು ಸಾಧ್ವಿತಿ ರಾಜೇಂದ್ರ ಫಲ್ಗುನಂ ಪ್ರತ್ಯಪೂಜೆಯನ್ ಅಂತ. ಮೇಲೆ ಇದ್ದ ದೇವತೆಗಳು, ದಾನವರು, ಗಂಧರ್ವರು, ಪಿಶಾಚರು, ನಾಗರು, ರಾಕ್ಷಸರುಗಳು ಇವರುಗಳು ನೋಡಿ
ಬಹಳ ಆಶ್ಚರ್ಯಪಟ್ಟು ಬಿಟ್ರು ಅಂತ. ಹಾಗೆ ಯುದ್ಧ ಮಾಡ್ತಾ ಇದ್ದ ಅರ್ಜುನ. ಆ ಕಡೆಯಲ್ಲಿ ಅಭಿಮನ್ಯು ಮತ್ತು ಸಾತ್ಯಕಿ ಯುದ್ಧ ಮಾಡ್ತಾ ಇದ್ರಲ್ಲ, ಅಲ್ಲಿ ಶಕುನಿಯ ಸೈನ್ಯ ಬಹಳ ಘೋರವಾಗಿ ಯುದ್ಧ ಮಾಡುತ್ತೆ ಇವ್ರ ಜೊತೆಗೆ. ಯುದ್ಧ ಮಾಡ್ತಾ ಸಾತ್ಯಕಿಯನ್ನು ರಥಹೀನನನ್ನಾಗಿ ಮಾಡಿಬಿಡುತ್ತೆ. ಅದು ಎಷ್ಟು ಅಂದರೆ ಅವನ ಮೈಯಲ್ಲಿ ಒಂದು ಚೂರು ಜಾಗ ಇಲ್ಲದಂತೆ ಗಾಯ ಮಾಡಿಬಿಡುತ್ತಾರೆ ಸಾತ್ಯಕಿಗೆ. ಸಾತ್ಯಕಿ ಅಭಿಮನ್ಯುವಿನ ರಥವನ್ನು ಏರ್ಕೊಂಡು ಯುದ್ಧ ಮಾಡ್ತಾರೆ. ಆಮೇಲೆ ರಥವನ್ನು ಏರ್ಕೊಳ್ತಾನೆ, ಅವರಿಬ್ಬರು ಸೇರಿ ಯುದ್ಧ ಮಾಡ್ತಾರೆ. ಈ ಕಡೆಯಲ್ಲಿ ಭೀಷ್ಮ ದ್ರೋಣರು ಯುಧಿಷ್ಠಿರನ ಮೇಲೆ ದಾಳಿಗೆ ಹೊರಡ್ತಾರೆ. ಯುಧಿಷ್ಠಿರನ ಮೇಲೆ ಆದರೆ ಯುಧಿಷ್ಠಿರ ಮತ್ತು ನಕುಲ ಸಹದೇವರು 3 ಜನ ದ್ರೋಣರ ಸೈನ್ಯವನ್ನು ಓಡಿಸಿ ಬಿಡ್ತಾರೆ ಯುದ್ಧ ಮಾಡಿ. ಈ ಕಡೆಯಲ್ಲಿ ದುರ್ಯೋಧನ ಬಂದಿರ್ತಾನಲ್ಲ ಘಟೋತ್ಕಚನ ಜೊತೆಗೆ ಯುದ್ಧಕ್ಕೆ. ಘಟೋತ್ಕಚ ಬಹಳ ಜೋರಾಗಿ ಯುದ್ಧ ಮಾಡ್ತಾನೆ. ಅವನ ಜೊತೆಗೆ ಭೀಮನು ಸೇರ್ಕೊಳ್ತಾನೆ. ಭೀಮ, ಘಟೋತ್ಕಚ ಮತ್ತು ದುರ್ಯೋಧನ ಅವನ ಜೊತೆಗೆ ಸೇರಿದ ರಾಜರುಗಳು, ಇವರ ಯುದ್ಧವು ಜೋರಾಗಿ ನಡೆಯುತ್ತೆ. ಅವರ ಯುದ್ಧ ನಡೀತಾ ಇರುವಾಗ ಭೀಮ ಒಂದು ಹಂತದಲ್ಲಿ ನಗುನಗುತ್ತಾ ದುರ್ಯೋಧನನನ್ನು ಗಾಯಗೊಳಿಸಿಬಿಡ್ತಾನೆ. ಅದು ಯಾವ ಪ್ರಮಾಣದಲ್ಲಿ ಗಾಯಗೊಳಿಸ್ತಾನೆ ಅಂತಂದರೆ, ಇದು ದುರ್ಯೋಧನ ಮೂರ್ಛೆ ಹೋಗಿಬಿಡ್ತಾನೆ, ಎಚ್ಚರ ತಪ್ತಾನೆ. ದುರ್ಯೋಧನ ಎಚ್ಚರ ತಪ್ಪಿದ್ದನ್ನು ನೋಡಿದ ಅವನ ಸಾರಥಿ ತಕ್ಷಣ ಅವನ ರಥವನ್ನು ಯುದ್ಧಭೂಮಿಯಿಂದ ಹಿಂದಕ್ಕೆ ತಗೊಂಡೋಗ್ತಾನೆ, ದುರ್ಯೋಧನನ ರಥವನ್ನು. ಯಾವಾಗ ದುರ್ಯೋಧನನ ರಥ ಆ ಕಡೆ ಹೋಗೋದು ನೋಡುತ್ತೋ, ಸೈನ್ಯ ಹೆದರಿ ಓಡೋದಕ್ಕೆ ಮತ್ತೆ ಆರಂಭ ಮಾಡುತ್ತೆ, ವಾಪಸ್ಸು ಓಡೋದಕ್ಕೆ ಆರಂಭ ಮಾಡುತ್ತೆ. ಓಡ್ತಾ ಇದ್ದ ಸೈನ್ಯವನ್ನು ಬೆನ್ನಟ್ಟಿ ಹೋಗ್ತಾನೆ ಭೀಮ. ಇವರು ಒಂದು ಓಡ್ತಾ ಇರ್ತಾರೆ, ಒಂದು ದ್ರೋಣರ ಸೈನ್ಯವನ್ನು ಯುಧಿಷ್ಠಿರ ಅವರು ಓಡಿಸಿರ್ತಾರೆ, ಈ ಸೈನ್ಯವನ್ನು ಭೀಮ ಓಡಿಸಿರ್ತಾನೆ. ತಡೆಯೋದಕ್ಕೆ ಭೀಷ್ಮ ದ್ರೋಣ ಇಬ್ಬರು ಬಹಳ ಪ್ರಯತ್ನ ಪಡ್ತಾರೆ, ಸೈನ್ಯವನ್ನು ಹಿಂದಿರುಗಿಸಬೇಕಲ್ಲ. ಎಷ್ಟು ಪ್ರಯತ್ನ ಪಟ್ಟಿದ್ರೂ ಸಾಧ್ಯವೇ ಆಗೋದಿಲ್ಲ. ವಾರ್ಯಮಾಣಂ ಹಿ ಭೀಷ್ಮೇಣ ದ್ರೋಣೇನ ಚ ವಿಷಾಂಪತೆ ನಾಶಕ್ನುತಾಂ ವಾರಯಿತು ಅಂತ. ತಡೆಯೋದಕ್ಕೆ ಆಗೋದಿಲ್ಲ, ಭಯಗ್ರಸ್ತವಾಗಿ ಓಡೋದಕ್ಕೆ ಆರಂಭ ಮಾಡ್ತವೆ. ಇವರು ಓಡ್ತಾ ಇರುವ ಇದೇ ಸಮಯದಲ್ಲಿ ಸುಬಲನ ಸೇನೆ ಇರುತ್ತಲ್ಲ, ಶಕುನಿಯ ಸೇನೆ, ಗಾಂಧಾರದ ಸೇನೆ, ಅದು ಸಾತ್ಯಕಿಯನ್ನ ರಥಹೀನನನ್ನಾಗಿ ಮಾಡಿರುತ್ತೆ. ಅವನು ಅಭಿಮನ್ಯುವಿನ ರಥದಲ್ಲಿ ಕುಳಿತು ಯುದ್ಧ ಮಾಡ್ತಾ ಇದ್ದಾನಲ್ಲ, ಅವ್ರ ಕೈ ಮೇಲಾಗ್ಬಿಡತ್ತೆ. ಮತ್ತೆ ಸಾತ್ಯಕಿ ಮತ್ತು ಅಭಿಮನ್ಯು ಇರದ್ದು, ಅವರು ಗಾಂಧಾರದ ಸೇನೆಯನ್ನು ಓಡಿಸೋದಕ್ಕೆ ಆರಂಭ ಮಾಡ್ತಾರೆ. ಅರ್ಜುನ ಮತ್ತಷ್ಟು ಭೀಕರವಾಗಿ ಯುದ್ಧ ಆರಂಭ ಮಾಡ್ತಾನೆ. ಅರ್ಜುನ ಕೌರವ ಸೈನ್ಯದ ಮೇಲೆ ಅಪಾರವಾಗಿ ನಷ್ಟವಾಗುವಂತೆ ಬಾಣ ಪ್ರಯೋಗವನ್ನು ಮಾಡೋಕ್ಕೆ ಆರಂಭ ಮಾಡ್ತಾನೆ. ಎಚ್ಚರ ತಪ್ಪಿ ಹೋಗಿದ್ದ ದುರ್ಯೋಧನನಿಗೆ ಎಚ್ಚರ ಆಗತ್ತೆ. ಎಚ್ಚರ ಆದ ಕೂಡಲೇ ಮತ್ತೆ ರಥ ತಿರುಗಿಸಿ ಅವನು ಹಿಂದಿರುಗಿ ಬರ್ತಾನೆ. ಯಾವಾಗ ದುರ್ಯೋಧನ ಹಿಂದಿರುಗಿ ಬಂದೋ, ಅವನನ್ನು ಯಾರ್ಯಾರು ನೋಡ್ತಾರೋ ಅವರು ಬರೋದಕ್ಕೆ ಆರಂಭ ಮಾಡ್ತಾರೆ. ಒಂದಿಷ್ಟು ಜನ ಬರೋದೇ ಇಲ್ಲ. ದುರ್ಯೋಧನನ ಕಂಡ್ರು ಅವ್ರು ಹಿಂದಿರುಗಿ ಹೋಗ್ತಾರೆ, ಕೆಲವರು ಒಂದಿಷ್ಟು ಜನ ಹಿಂದಿರುಗಿ ಬರ್ತಾರೆ. ದುರ್ಯೋಧನ ನೇರವಾಗಿ ಭೀಷ್ಮನ ಬಳಿಗೆ ಬರ್ತಾನೆ. ಭೀಷ್ಮನ ಬಳಿಗೆ ಬಂದು ಹೇಳ್ತಾನೆ, ಅವನದ್ದು ಯಾವಾಗಲೂ ವ್ಯಂಗ್ಯವೇ ದುರ್ಯೋಧನನದ್ದು. ಸಿಟ್ಟೂ ಇದೆ ಅವನಿಗೆ, ಸಮಾಧಾನವೂ ಇಲ್ಲ, ನಂಬಿಕೆಯೂ ಇಲ್ಲ, ಮತ್ತು ವ್ಯಂಗ್ಯ ಮಾಡ್ತಾನೆ ಭೀಷ್ಮನಿಗೆ. ನೀನು ಬದುಕಿದೆಯಾ ಇನ್ನು? ದ್ರೋಣಾಚಾರ್ಯರು ಬದುಕಿದ್ದಾರೆ, ನೀವಿಬ್ಬರು ಬದುಕಿರುವಾಗಲೂ ಮತ್ತು ಕೃಪರೂ ಬದುಕಿದ್ದಾರೆ, ನೀವು 3 ಜನ ಬದುಕಿರುವಾಗಲೂ ನನ್ನ ಸೈನ್ಯ ಹೆದರಿ ಹೀಗೆ ಓಡ್ತಾ ಇದೆ ಅಂದರೆ ಏನು ಹೇಳಬೇಕು ಇದಕ್ಕೆ ಅಂತ. ನಿಮಗೆ ಪಾಂಡವರನ್ನ ಎದುರಿಸುವ ಸಾಮರ್ಥ್ಯವೇ ಇಲ್ಲ ಅಂತ ಹೇಳಬೇಕಾ? ಅಶ್ವತ್ಥಾಮ ಇದ್ದಾನೆ, ದ್ರೋಣಾಚಾರ್ಯರಿದ್ದಾರೆ, ಕೃಪರಿದ್ದಾರೆ, ನೀವಿದ್ದೀರಿ, ನೀವಿಷ್ಟು ಜನಕ್ಕೂ ಸೇರಿ ಪಾಂಡವರ ಜೊತೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಹೇಳಬೇಕಾ? ಅಥವಾ ಪಾಂಡವರ ಬಗ್ಗೆ ನಿಮಗಿರೋ ಕರುಣೆ ಅಂತ ಹೇಳಬೇಕಾ ಇದನ್ನು ಅಂತ? ಅನುಗ್ರಾಹ್ಯ ಪಾಂಡುಸುತ ನೂನಂ ತವ ಪಿತಾಮಹ. ಯಾಕೆಂದರೆ ನನ್ನ ಸೈನ್ಯ ಸೋಲ್ತಾ ಇದೆ, ಸಾಯ್ತಾ ಇದ್ರು ನೀವು ಸುಮ್ಮನಿದೆಯಾ ಅಂದರೆ ನಿನಗೆ ಪಾಂಡವರ ಬಗ್ಗೆ ಕರುಣೆ ಇದೆ ಅಂತಲೇ ಹೇಳಬೇಕಾಗತ್ತೆ ಅಂತ. ಇದನ್ನು ನೀನು ಮೊದಲೇ ಹೇಳ್ಬೋದಾಗಿತ್ತಲ್ಲ, ನನಗೆ ಪಾಂಡವರ ಬಗ್ಗೆ ಕರುಣೆ ಇದೆ ಅಂತ. ಸೋಸ್ಮಿ ವಾಚ್ಯಸ್ತ್ವಯ ರಾಜನ್ ಪೂರ್ವಮೇವ ಸಮಾಗಮೆ. ನಾವು ಸೇರಿ ಮಾತಾಡಿದ್ವಲ್ಲ ಯುದ್ಧದ ಬಗ್ಗೆ, ಸಭೆ ಸೇರಿದ್ವಲ್ಲ, ಅವತ್ತೇ ಹೇಳಬೇಕಿತ್ತು ನಯೋತ್ಸೆ ಪಾಂಡವಾನ್ ಅಂತ. ಪಾಂಡವರ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ನೀ ಅದನ್ನು ಹೇಳಿದರೆ ನಾನು ಕರ್ಣನ ನೇತೃತ್ವದಲ್ಲಿ ಯುದ್ಧ ಮಾಡ್ತಾ ಇದ್ದೆ, ನೀನು ಬೇಕಾಗಿರಲಿಲ್ಲ ನನಗೆ. ಈಗ ನಿನ್ನ ಕಾರಣಕ್ಕಾಗಿ ಕರ್ಣನೂ ನನ್ನ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ, ನೀನು ಪರಾಕ್ರಮ ತೋರ್ತಾ ಇಲ್ಲ ಅಂತ ಚುಚ್ಚುತ್ತಾನೆ. ಭೀಷ್ಮ ನಗ್ತಾನೆ ಮೊದಲಿಗೆ ಅವನ ಮಾತು ಕೇಳಿ, ಆಮೇಲೆ ಸಿಟ್ಟಾಗ್ತಾನೆ. ಸಿಟ್ಟಾಗಿ ಹೇಳ್ತಾನೆ, ಎಷ್ಟು ಸಲ ಹೇಳಿದೆ ನಿನಗೆ,
ತಥ್ಯಮುಕ್ತಂ ಹಿತಂ ವಚಃ ಬಹುಶಃ ಬಹಳ ಸಲ ಹೇಳಿದೆ. ಏನಂತ ಅಂದರೆ ಅಜೇಯ ಪಾಂಡವ ಯುದ್ಧೇ ದೇವೈರಪಿ ಸವಾಸವೈಹಿ, ಪಾಂಡವರನ್ನ ಸೋಲಿಸೋದಕ್ಕೆ ಇಂದ್ರ ಸಹಿತವಾದ ದೇವಸೈನ್ಯಕ್ಕೂ ಆಗೋದಿಲ್ಲ ಅನ್ನೋದನ್ನು ಸಾಕಷ್ಟು ಸಲ ಹೇಳಿದ್ದೇನೆ ನಿನಗೆ. ಆದರೆ ನೀನು ಕೇಳೋದಕ್ಕೆ ಸಿದ್ಧನಿಲ್ಲ. ಇವತ್ತು ಅದೇ ಮಾತು, ಪಾಂಡವರನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಮಾತು. ಕೇಳೋದಕ್ಕೆ ನೀನು ಸಿದ್ಧನಿಲ್ಲ ಅಷ್ಟೇ. ಆದರೆ ವಯಸ್ಸಾಗಿದೆ ನನಗೆ, ಈ ವೃದ್ಧಾಪ್ಯದಲ್ಲೂ ನಾನೇನು ಮಾಡ್ತೀನಿ ಅನ್ನೋದನ್ನು ನೋಡು. ನಾನೇನು ಮಾಡಬೇಕೋ ಅದನ್ನು ಮಾಡುತ್ತೀನಿ. ನಿನ್ನ ಕಣ್ಣಾರೆ ನೋಡ್ಬೋದಂತೆ ಇವತ್ತಿನ ನನ್ನ ಯುದ್ಧ ಹೇಗಿರುತ್ತೆ ಈಗ ಅಂತ ಹೇಳಿ ಚುಚ್ಚಿಸಿದನಲ್ಲ. ಚುಚ್ಚಿಸಿಕೊಂಡು ಭೀಷ್ಮ ತುಂಬ ಸಿಟ್ಟಿನಿಂದ ಪಾಂಡವರ ಮೇಲೆ ಆಕ್ರಮಣ ಮಾಡ್ತಾನೆ. ಒಂದು ಶಂಖನಾದ ಮಾಡ್ತಾನೆ ಭೀಷ್ಮ. ಅಂದರೆ ಈ ಶಂಖನಾದ ಮತ್ತೊಂದು ಎಚ್ಚರಿಕೆ, ಈಗ ನಾನು ಬರ್ತಾ ಇದ್ದೀನಿ ಅಂತ. ಭೀಷ್ಮನ ಶಂಖನಾದಕ್ಕೆ ಪ್ರತಿಯಾಗಿ ಪಾಂಡವರು ಶಂಖನಾದ ಮಾಡ್ತಾರೆ, ನಾವೇನು ಹೆದರಿಲ್ಲ ಅಂತ. ಸೊ ಅಲ್ಲಿಗೆ ದುರ್ಯೋಧನ ಕೂಡ ಗಾಯಗೊಂಡು ಆತನಿಗೆ ಒಂಥರ ಆಕ್ರೋಶ ತನ್ನದೇ ಪಾಳೆಯದ ಬಗ್ಗೆ, ಯಾಕೆಂದರೆ ಅವರು ತಮ್ಮ ಪೊಟೆನ್ಷಿಯಲ್ ತೋರಿಸ್ತಾ ಇಲ್ಲ ಅಂತ ಹೇಳಿ. ಬಟ್ ಭೀಷ್ಮನಿಗೆ ಪಾಂಡವರನ್ನ ಸೋಲ್ಸೋಕ್ಕಾಗಲ್ಲ ಅನ್ನೋ ಥರದ್ದಿದೆ. ಆದರೂ ನಾನು ಹೆಂಗೆ ಹೋರಾಡ್ತೀನಿ ನೋಡು ಅನ್ನೋ ಮಾತನ್ನು ಹೇಳಿ ಸೊ ಶಂಖನಾದ ಮಾಡಿರೋದ್ರ ಮೂಲಕ ಈ ಎಪಿಸೋಡ್ ಮುಗಿಸ್ತಾ ಇದೀವಿ. ಸೊ ಮುಂದೆ ಭೀಷ್ಮ ಯಾವ ಥರ ಪರಾಕ್ರಮ ತೋರಿಸ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ಸಂಪತ್ಸರ್ಗೆ ಧನ್ಯವಾದಗಳು. ಸೊ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ. ಪ್ರಶ್ನೆಗಳಿದ್ದರೆ, ಕಮೆಂಟ್ಗಳಿದ್ದರೆ ದಯವಿಟ್ಟು ತಿಳಿಸಿ. ನೋಡ್ತಾರೆ ಗರುಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ನಮ್ಮ ಗುರೂಜಿರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಕೋರ್ಟ್ ಕೇಸ್, ಆಸ್ತಿ ವಿಚಾರ, ಆರೋಗ್ಯ, ಸಂತಾನ, ಮದುವೆ, ಸತಿಪತಿ ಕಲಹ, ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರೂ ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ಮ ಗುರೂಜಿ.